ಹೇಳಿ ಹೇಳಿ ಹೇಳಿ. ನಿಜವಾಗ್ಲೂ ಒಂದಿನಕ್ಕೆ ಅಂದ್ಬಿಟ್ಟು ತಗೊಂಡೋಗಿ ಒಡವೆ 1.5 ವರ್ಷ ಆಯ್ತು ಸರ್. ಇವತ್ತರೆಗೂ 107 ಗ್ರಾಮ್ ನಮ್ಗೆ ಸ್ಟೇಷನ್ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ನಾವ್ ಎಲ್ಲಿ ಹೋಗ್ಬೇಕಂತ ನಮಗ್ ಗೊತ್ತಿಲ್ಲ. ಚಾರ್ಜ್ ಶೀಟ್ ಹಾಕೊಂಡಿದ್ದೀನಿ, ಕೋರ್ಟ್ಗೆ ಹೋಗಿ ಅಲ್ಲಿ ಸಿಗತ್ತೆ ಅಂತಾರೆ. ಬಟ್ ಎಲ್ಲಿ ನಮ್ಗೆ ಉತ್ತರ ಸಿಗತ್ತೆ ಸರ್? ನನ್ನ ನೋಡುವಾಗ ಏನ್ ಗತಿ? ನಾವೇನ್ ದೊಡ್ಡ ಶ್ರೀಮಂತರಲ್ಲ. ಎಲ್ಲ 3 ಕೋಟಿ ಹತ್ತತ್ರ ಮೋಸ ಮಾಡಿದಾಳೆ ಸರ್. ನಾನು ದ್ವಾರಕೀಸ್ ಸೊಸೆ, ವರ್ಷರೈ ಅಂತ ಅವಳ ಹೆಸರು. ದ್ವಾರಕೀಸ್ ಸೊಸೆ ನಾನು. ಹಿಂಗೆ ಹಂಗೆ ಅಂತ ಎಲ್ಲ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕು, ನಾವು ಹೆಲ್ತ್ ಇನ್ಶೂರೆನ್ಸು ಮಾಡಿಲ್ಲ, ನಮಗೆ 8.5 ಲಕ್ಷ ರೂಪಾಯಿ ಬಿಲ್ ಆಗಿದೆ ಅಂತ ಒಂದು ಸತಿ 8.5 ಲಕ್ಷನೂ ತೊಗೊಂಡು ನನ್ನ ಹತ್ರ. ಮತ್ತೆ ಇನ್ನೊಂದು ಸೂಪರ್ ಮಾರ್ಕೆಟ್ ಮಾಡ್ತೀನಿ ಅಂತ ಮಾಡಿದ್ಲು, ಅದನ್ನು ಅಡ್ವಾನ್ಸ್ಗೆ 5 ಲಕ್ಷ. ಮತ್ತು ನಂದಿನಿ ಫ್ರಾಂಚೈಸಿ ತಗೋತೀನಿ ಅಂತ 6 ಲಕ್ಷ. ಈ ಥರ ಕೊಟ್ಟಂಗೆ ತಗೊಂಡು ಮೇಡಮ್ ಎಲ್ಲನೂ ನಾನು ವಾಪಸ್ ಕೊಡ್ತೀನಿ ನಿಮಗೆ, ಅಕ್ಕಿ ಲೋಡ್ ಬಂದಿದೆ ಅಂತ ಅವ್ರ ತಮ್ಮನಿಗೆ. ಅಮ್ಮನ್ನ ಕರ್ಕೊಂಬಂದ್ಲು ಫಸ್ಟು. ಅಮ್ಮ ಮಗಳು ಬಂದರು, ಆಮೇಲೆ ತಮ್ಮನೂ ಬಂದ. 3 ಜನನೂ ಸೇರಿ ನನ್ನ ಹತ್ರ 23 ಲಕ್ಷ ತಗೊಂಡಿದ್ದಾರೆ. ಸೊ ಮಹಿಳಾ ಸಂಘ ಇದೆ ಅಂತ ಮಾತ್ರಕ್ಕೆ ಮಹಿಳೆಯರು ಅನ್ಯಾಯ ಮಾಡಿದ್ರೆ ಹೆಣ್ಮಕ್ಳು ಮಹಿಳಾ ಸಂಘ ಖಂಡಿತವಾಗೂ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಇಲ್ಲಿ ಗಂಡು ಹೆಣ್ಣು ಇಬ್ಬರು ಸಮಾನರು. ಇವಳು ಮಾಡಿರ್ತಕ್ಕಂಥ ಮೋಸ, ಪಾಪ ಮನೆ ಕೆಲಸ ಮಾಡಿರ್ತಕ್ಕಂಥ ಹೆಣ್ಮಕ್ಳು, ಇಂಥ ಹೆಣ್ಮಕ್ಳನ್ನ ಹಿಡಿದು ಅವಳು ಬರೀ 50,000 1 ಲಕ್ಷ ಈ ಥರ ಸಾವಿರಾರು ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾಳೆ. ಅದ್ರ ಜೊತೆಗೆ ಚೀಟಿ ಅನ್ನೋ ಒಂದು ಹೆಸರಲ್ಲಿ ಇವಳು ದೋಖ ಮಾಡಿದ್ದಾಳೆ. ಇದು ಸೂಪರ್ ಮಾರ್ಕೆಟ್ಗೆ ಬರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಮನವೊಲಿಸಿ, ನೀನು ಅಕ್ಕ, ನೀನು ನಮ್ಮಮ್ಮ, ನಿನ್ನ ತಾಯಿ ಇದ್ದಂಗಿದೆಯಾ ಅಂತ ಈ ಥರ ಎಲ್ಲ ಸುಳ್ಳುಗಳನ್ನು ಹೇಳ್ಕೊಂಡು ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ಗಂಡಂದಿರಿಗೆ ಗೊತ್ತಿಲ್ಲದೆ ದುಡ್ಡುಗಳನ್ನ ಕೊಟ್ಬಿಟ್ಟಿದ್ದಾರೆ. ಮಾಧ್ಯಮದ ಮುಂದೆ ಬಂದು ಹೇಳಲಿಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ನೊಂದ್ಕೋತಾ ಇದ್ದಾರೆ. ಯಾಕಂದರೆ ನಾನು ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಅಂತ. ಇವತ್ತು ನಾನು ಮಹಿಳಾ ಸಂಘದ ಪರವಾಗಿ ಬಂದಿರೋ ಉದ್ದೇಶ ಒಂದೇ, ಯಾವ ಹೆಣ್ಮಕ್ಳಿಗೂ ಈ ಥರ ತೊಂದರೆ ಆಗಬಾರ್ದು. ಈ ಥರ ಮೋಸ ಮಾಡೋರು, ಹೋಗೋವ್ರಿಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಪ್ರತಿ ಹೆಣ್ಮಕ್ಳು ತಿಳ್ಕೊಬೇಕಾಗಿರೋದಿಷ್ಟೇ, ಒಬ್ಬ ಹೆಣ್ಮಕ್ಳಿಗೆ ನಾವು ಒಂದು ಅವ್ರ ಯೋಗ್ಯತೆಗೆ ಮೀರಿ ದುಡ್ಡುಗಳನ್ನು ನಾವು ಕೊಡಬಾರ್ದು. ಆದರೆ ಇಲ್ಲಿ ಅಚಾತುರ್ಯ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಕಾನೂನು ರೀತಿಯಾಗಿ, ಯಾಕಂದರೆ ಎಲ್ಲರೂ ನೆಟ್ ಬ್ಯಾಂಕಿಂಗು ಮತ್ತು ಕ್ಯಾಶ್ ಮುಖಾಂತರ ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನೆಲ್ಲ ಪೂರ್ತಿ ನೆಟ್ ಬ್ಯಾಂಕಿಂಗೇ ಮಾಡಿದ್ದಾರೆ. ಯಾಕಂದರೆ ಕಾನೂನು ಕಣ್ಣಿಗೆ ಅವಳು ಕಣ್ಣೆರ್ಚಕ್ಕಾಗಲ್ಲ ಅಲ್ವಾ? ಯಾಕಂದರೆ ನಾವೆಲ್ಲರೂ ಅವ್ರ ಹೆಣ್ಮಕ್ಳು ಎಲ್ಲರೂ ಕೊಟ್ಟಿರೋದು ನೆಟ್ ಬ್ಯಾಂಕಿಂಗ್ ಮುಖಾಂತರನೇ. ಹಾಗಾಗಿ ಕೆಲವು ಹೆಣ್ಮಕ್ಳನ್ನ ಸತ್ಯವನ್ನು ಹೇಳ್ಕೊಳ್ಳಿಕ್ಕೆ ಇಲ್ಲಿ ಮುಂದೆ ಬರೋಕ್ಕೆ ಮುಜುಗರ ಪಡ್ತಾ ಇದ್ದಾರೆ. ಹಾಗಾಗಿ ಅವರ ಪರವಾಗಿ ನಾನಿವತ್ತು ಬಂದು ಪ್ರತಿ ಹೆಣ್ಮಕ್ಳು ಧೈರ್ಯವಾಗಿ ನೀವು ಬಂದು ಈ ಥರ ಮಾಧ್ಯಮದ ಮುಂದೆ ಹೇಳಿದ್ರೆ ಮಾತ್ರ ನಿಮ್ಮ ದುಡ್ಡು ವಸೂಲಿ ಆಗುತ್ತೆ. ಇಲ್ಲ ನಂದು ಹೋದ್ರೆ ಹೋಗ್ಲಿ ಬಿಡು, ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ನೀವು ಮನೇಲಿ ಕೂತ್ಕೊಂಡ್ರೆ ಖಂಡಿತವಾಗೂ ಈ ಥರ ಮೋಸ ಮಾಡೋರು ಸಾವಿರಾರು ಜನ ಹುಡ್ತಾರೆ. ದಯಮಾಡಿ ಯಾರೊಬ್ರಿಗೆ ಮೋಸ ಆಗಿದೆ ಅವ್ರು ಬಂದು ಧೈರ್ಯವಾಗಿ ಮಾಧ್ಯಮದ ಮುಂದೆ ಮಾತಾಡಿ. ಯಾಕಂದರೆ ಅವಳು ಅಲ್ಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಕೇಸ್ಗಳನ್ನ ಹಾಕ್ತಾ ಇದ್ದಾಳೆ, ಇದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾಳೆ. ಹಾಗಾಗಿ ಪ್ರತಿ ಹೆಣ್ಮಕ್ಳು ಧೈರ್ಯವಾಗಿ ಕೊಟ್ಟಿದ್ದೀರಾ, ಅದನ್ನು ವಸೂಲಿ ಮಾಡ್ತಕ್ಕಂತಹ ಕಾನೂನಿದೆ, ನಮಗೆ ಆರಕ್ಷಕರಿದ್ದಾರೆ, ಹಾಗಾಗಿ ಮಾಧ್ಯಮ ಮಿತ್ರರಿದ್ದಾರೆ. ಇವರೆಲ್ಲರೂ ನಮಗೆ ಸಪೋರ್ಟ್ ಇರಬೇಕಾದ್ರೆ ನಾವು ಯಾವುದೇ ರೀತಿ ಧೈರ್ಯಗೆಡದೆ ಪ್ರತಿ ಹೆಣ್ಮಕ್ಳು ಮಾಧ್ಯಮದ ಮುಂದೆ ಬಂದು ನಿಮ್ಮ ಒಂದು ಅಳಲನ್ನು ತೋರ್ಕೋಬೇಕು ಅಂತ ಕೇಳ್ಕೊಂಡು ಅಂತ ಹೇಳ್ಬಿಟ್ಟು ಕೃಷ್ಣಗಾಡನಲ್ಲಿರೋದು ನಮ್ಮ ಮನೆಯವ್ರ ಹತ್ರ ಬಂದು ಹಿಂಗೆ ನಾನು RTGS ಮಾಡಿರೋದು, ಅಮ್ಮ ಮಗಳು ಮಗ ಫುಲ್ ವೀಡಿಯೋ ಇದೆ ಸರ್, ಫುಲ್ ವೀಡಿಯೋ ಇದೆ. ಎಲ್ಲ ಬಂದು ಹಂತವಾಗಿ ನಿಮಗೆ ಕೊಡಲಿಲ್ಲ ಅಂದರೆ ಅವ್ರು ಕೊಡಲಿಲ್ಲ ಅಂದರೆ ಅಮ್ಮ ಬರೋದು, ಈ ರೀತಿ ಬಂದು ಫುಲ್ಲು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. 26.5 ಲಕ್ಷ ಚೆಕ್ ಇದೆ, ಬಾಂಡ್ ಪೇಪರ್ ಇದೆ, ಎಲ್ಲ ಆಗಿದೆ. ಆಮೇಲೆ ನಾವು ಮನೇಲಿದ್ದಾಗೇ 107 ಗ್ರಾಮು ಚಿನ್ನ ಇಸ್ಕೊಂಡ್ಬಿಟ್ಟಿದ್ದಾಳೆ, ಮದುವೆಗೆ ಹೊಟ್ಟು ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ಕೊಡ್ತೀವಿ, ಸ್ವಲ್ಪ ಪ್ರಾಬ್ಲಮ್ಮು ಅಂತ ಹೇಳ್ಬಿಟ್ಟು ಸ್ಟೇಷನಲ್ಲಿ ಹೋಗಿ ಕೇಳಿದ್ವಿ, ಕೊಡಲಿಲ್ಲ, ಎಷ್ಟು ಹೇಳಿದ್ರು ಕೊಡಲಿಲ್ಲ. ಆಮೇಲೆ ಏನು ಮಾಡಿದ್ವಿ, ಸರಿ ಹೋಗ್ಬಿಟ್ಟು ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ವಿ. ಅವರು ಎಲ್ಲ ಇವು ಕೇಳಿದ್ರೆ ಇಲ್ಲ ಕೊಡ್ತೀನಿ ಇಷ್ಟೇ, ನೀವು ಚೆಕ್ಕು ಹಾಕ್ಕೊಳ್ಳಿ ಬ್ಯಾಂಕ್ಗೆ, ಅಲ್ಲ ಕ್ಯಾಶ್ ಆಗುತ್ತೆ ಅಂತ ಬರೀ ಇದೆ. ಬರೀ ಒಬ್ರಿಗೂ ಗೊತ್ತಿಲ್ಲ ನಮಗೆ. ಈ ರೀತಿ ನಮಗೆ ಆಮೇಲೆ ಗೊತ್ತಾಗಿರೋದು ಎಲ್ಲ. ಪೊಲೀಸ್ನವರು ಅದೇ ನಾವು ಸಿವಿಲ್ ಮ್ಯಾಟ್ರು ಸ್ವಲ್ಪ ಇದು, ನೀವು ಹಣಕಾಸು ವ್ಯವಹಾರ ಮಾಡಿದ್ದೀರಾ, ಅದರಿಂದ ನೀವು ಗೋಲ್ಡ್ ಮೇಲೆ ನಾವೇನಾದರೂ ರಿಕವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 1.5 ವರ್ಷ ಆಯಿತು ಚೀಟಿ ಹಾಕಿದ್ದೀವಿ. ಚೀಟಿಗೆ ಅದನ್ನು ಬರ್ಕೊಟ್ಟಿದ್ದಾರೆ, 500 ರೂಪಾಯಿ ಸ್ಟಾಂಪು. ಅವ್ರ ತಾಯಿಗೆ ಚೀಟಿ ದುಡ್ಡು 2.5 ಲಕ್ಷ,
ಅವನು ಮಗಳು ನಮ್ಮ ಮನೆಯವ್ರ ಹತ್ರ ಇಸ್ಕೊಟ್ಟು ಏನೋ ಬಟ್ಟೆ ಅಂಗಡಿ ಇಡ್ತಾ ಇದ್ದೀವಿ ಅರ್ಜೆಂಟ್ 2.5 ಲಕ್ಷ 5 ಲಕ್ಷ ನಮ್ಮದು ಟೋಟಲು. 1.5 ವರ್ಷ ಆಯಿತು. ಸ್ಟಾಂಪ್ ಬರ್ಕೊಟ್ಟಾರ, ಚೆಕ್ಗಳು ಕೊಟ್ಟಾರ. ಆಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಕಾಲು ನೋವು, ಇದು ಆಪ್ರೇಷನ್ ಮಾಡಬೇಕಾಯ್ತು. ಕೇಳ್ತಾ ಇದ್ವಿ, ದುಡ್ಡು ಕೇಳೋಕ್ಕೆ ನಮಗೆ ಬೇಡಮ್ಮ, ನಿಮ್ಮ ಇದು ಬಡ್ಡಿ ಬೇಡ, ನಮ್ಮ ಅಸಲು ಕೊಡ್ರಿ, ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಮಾಡಬೇಕು ಅಂತ ಕೇಳ್ತಾಯಿದ್ರು. 1 ವರ್ಷದಿಂದ ಹಂಗೆ ಹೇಳ್ಕೊಂಡು ನಮ್ಮ ಅಪ್ಪದು ಆಸ್ತಿ ಐತೆ ಅಲ್ಲಿ ಮಾರ್ಕೊಂಬರ್ತೀವಿ, ಈಗ ಕೊಡ್ತೀವಿ, ಆಗ ಕೊಡ್ತೀವಿ ಅಂತ 1.5 ವರ್ಷ ಇದು ಮಾಡಿದರು. ಆಮೇಲೆ ಮೊನ್ನೆ ನಾನೇನು ಮಾಡಿದೆ, ಇದು ಆಗಲ್ಲ ಅಂಥೇಳಿ ಸ್ಟೇಷನ್ಗೆ ಹೋದೆ. ನಿನ್ನ ಸ್ಟೇಷನ್ಗೆ ಹೋಗಿ ಕೋರ್ಟ್ಗೆ ಹೋಗು ನೋಡೋಣ ಅಂತ ಅಂದ್ಲು. ಆಯಿತು ಬಿಡು, ಸ್ಟೇಷನ್ಗೆ ಹೋಗ್ತೀನಿ ಅಂತೇಳಿ ಸ್ಟೇಷನ್ಗೆ ಹೋದೆ. ಸ್ಟೇಷನಿಂದ ಫೋನ್ ಮಾಡಿಸಿದಾಗ ನಾವು 3 ದಿವಸ ಅವ್ನಿಗೇನು ಸಾಲ ಯಾವುದೂ ಇಲ್ಲ ಸರ್, ಕೊಟ್ಬಿಟ್ಟಿದ್ದೀವಿ ಅಂತಂದು ಪೊಲೀಸರು ದಬಾಯಿಸಿದ್ಲು. ಆಯಿತು, ಯಾವಾಗ ಬರ್ತೀಯ ಸ್ಟೇಷನ್ಗೆ ಅಂತ ಕೇಳಿದ್ರು ಅವರು. 3 ದಿವಸ ಬಿಟ್ಕೊಂಬರ್ತೀನಿ, ನಾನು ಊರಾಗಿಲ್ಲ ಅಂತಂದರು. ಅಂದಮೇಲೆ ನಾನು ಆಯಿತು, ನನ್ನ ಮನೆ ಕಡೆ ಐತೆ, ಇದೇ ರೋಡಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ಅಂಗಡಿ ತೆಗೆದು ಇಲ್ಲೇ ಇದ್ದಾಳೆ ನಿಂತ್ಕೊಂಡು. ನಾನು ನೋಡಿಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸಿ ಹೋಗಿ, ಏನಮ್ಮ ಮನೆ ಇಲ್ಲೇ ಇದೆಯಾ, ಸ್ಟೇಷನ್ಗೆ ಬಂದರೆ ಬರ್ತಾಯಿಲ್ಲ, ನೀನು ನಮಗೆ 1.5 ವರ್ಷದಿಂದ ಹಿಂಗೆ ಗೋಲಾಡಿಸ್ತಾ ಇದೆಯಾ, ಏನಕ್ಕೆ ನೀನು ಮರ್ಯಾದೆ ಐತಾ ಇಲ್ವರೆಗೆ ಆಪ್ರೇಷನ್ ಮಾಡ್ಕೋಬೇಕು ನಮ್ಮ ಮನೆಯವ್ರಿಗೆ ಅಂತ ಕೇಳಿದ್ರೆ 1.5 ವರ್ಷದಿಂದ ಇದೇ ಹೇಳ್ತಾ ಇದೆಯಾ ಅಂದದ್ದು ಕೇಳಿದಕ್ಕೆ, ಕೊಟ್ಟಿದ್ದೀನಿ ಹೋಗೋ, ಏನು ಮಾಡ್ಕೊತೀಯ ಮಾಡ್ಕೊ ಅಂದ್ಲು. ನಾನಿದ್ದು ದೊಡ್ಡ, ನೀನೇನು ಮಾನ ಮರ್ಯಾದೆ ಆಯ್ತಾ, ಈ ಥರ ಹೆಣ್ಮಕ್ಳು ನಾವು ಎಲ್ಲಿ ನೋಡಿಲ್ಲ, ಈ ದುಡ್ಡು ಇಸ್ಕೊಂಡು ನಮಗೆ ಇದು ಮಾಡ್ತೀವಿ ಅಂದೇಟ್ಗೆ ಹೋಗಲ್ಲ, ಏನು ಮಾಡ್ಕೊಂತವನು ದೊಬ್ಬಿಟ್ಟು ದೌರ್ಜನ್ಯ ನನ್ನ ಮೇಲೇ ಅಲ್ಲೇ ತಳ್ಳಿಬಿಟ್ರು. ತಳ್ಳಿದಕ್ಕೆ ಇಲ್ಲಿ ಬಂದು ಬಿದ್ದೆ. ಆಮೇಲೆ 2 ಪೊರ್ಕೆ ತಗೊಂಡು ಹೊಡೆದು.